ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ಪೂರ್ಣ ವಿರಾಮ ಬೀಳುವ ಹಾಗೆ ಕಾಣ್ತಿಲ್ಲ. ಯಾಕಂದ್ರೆ 17 ಸ್ಪಾಟ್ ಹುಡುಕಿದ್ರು ಮೂಳೆ ಮರ್ಮ ಮಾತ್ರ ಬಿಚ್ಕೊಳ್ತಿಲ್ಲ. ಇವತ್ತು ಅನಾಮಿಕ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಹುಡುಕಾಟ ನಡೆಸಿದ್ರು ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ. ಕನ್ಯಾಡಿಯ ಕಾಡಿನಲ್ಲಿ ಎಸ್ಐಟಿ ಶೋಧ ಕಾರ್ಯ. ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದ ಅನಾಮಿಕ ಸೀದಾ ಕರ್ಕೊಂಡು ಹೋಗಿದ್ದು ಕನ್ಯಾಡಿಯ ಕಾಡಿಗೆ. ಅಲ್ಲೇ ಸ್ಪಾಟ್ ನಂಬರ್ 17 ಗುರುತು ಮಾಡಿದ್ರಿಂದ ಅಲ್ಲಿಂದಲೇ ಇವತ್ತಿನ ಹುಡುಕಾಟ ಶುರುವಾಗಿದ್ದು. ಆದ್ರೆ ಅಲ್ಲಿಗೆ ಖಾಸಗಿ ಜಾಗದ ಮೂಲಕವೇ ಹೋಗ್ಬೇಕಿತ್ತು. ತೋಟಕ್ಕೆ ಬೀಗ ಹಾಕಿದ್ರಿಂದ ಮ್ಯಾನೇಜರ್ ಮೂಲಕ ಬೀಗ ತೆಗೆಯಿಸಿ ಎಸ್ಐಟಿ ತಂಡ ನೇತ್ರಾವತಿ ನದಿ ಪಕ್ಕದ ನದಿ ಪರಂಬೋಕು ಜಾಗದಲ್ಲಿ ಹುಡುಕಾಟ ಶುರು ಮಾಡ್ತು. ಸತತ 3 ಗಂಟೆಗಳ ಕಾಲ ಉತ್ಖನನ ಕಾರ್ಯ ನಡೆಸಿದ ಅಧಿಕಾರಿಗಳು 6 ಅಡಿ ಆಳದವರೆಗೆ ಜಾಲಾಡಿದ್ರು. ಆದ್ರೆ ಎಲ್ಲೂ ಯಾವುದೇ ಕಳೆಬರಹ ಸಿಗಲಿಲ್ಲ. ನಂತರ ಕರ್ಕೊಂಡು ಹೋಗಿದ್ದು ಮಾಹಿತಿ ಕೇಂದ್ರದ ಬಳಿ. ಯಾಕಂದ್ರೆ ಶವಗಳನ್ನ ಹೂಳಲು ಮಾಹಿತಿ ಕೇಂದ್ರದಿಂದಲೇ ಸಂದೇಶ ಬರ್ತಿತ್ತು ಅಂತ ದೂರುದಾರನೇ ಹೇಳಿದ್ದ. ಹೀಗಾಗಿ ಎಲ್ಲಿ ಕೂರುತ್ತಿದ್ದ, ಯಾವ ಮಾರ್ಗದಲ್ಲಿ ಹೋಗ್ತಿದ್ದ ಅಂತ ಸ್ಥಳ ಮಹಜರು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಮೂಲೆ ಮೂಲೆ ಜಾಲಾಡಿದ್ರು, ಸಣ್ಣದೊಂದು ಮೂಳೆ ಪೀಸ್ ಸಿಕ್ತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಈ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. 100 ವರ್ಷದಿಂದ ಬಂದ ಪರಂಪರೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಸುಳ್ಳು ಆರೋಪ ಮಾಡೋರ ವಿರುದ್ಧವೂ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಗೃಹ ಸಚಿವ ಜಿ ಪರಮೇಶ್ವರ್, ನಾವು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ, ಮಣಿಯೋದೂ ಇಲ್ಲ. ಧರ್ಮಸ್ಥಳದ ಮೇಲೆ ಅಪಾರ ನಂಬಿಕೆ ಇದೆ, ಸತ್ಯ ಶೋಧನೆ ಮಾಡ್ತಿದ್ದೇವೆ ಅಷ್ಟೇ ಎಂದಿದ್ದಾರೆ. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ. ಅಂತಿಮಗೊಳಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನದಲ್ಲಿ ಏನು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅದನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಇದಕ್ಕೆ ನಾವು ಕಾಲಮಿತಿಯನ್ನು ನಿಗದಿ ಮಾಡಿರಲಿಲ್ಲ. 1 ತಿಂಗಳಲ್ಲೇ ಆಗಬೇಕು, 15 ದಿವಸದಲ್ಲಿ ಆಗಬೇಕು ಅಂತ ಆ ರೀತಿ ಇಲ್ಲ. ಅಲ್ಲಿ ಸಾಕ್ಷ್ಯಾಧಾರಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳಿದಂತೆಯೇ ನಾವು ಮಾಡಿದ್ದೇವೆ. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ರಾಜಕೀಯ ಕದನವು ಜೋರಾಗ್ತಿದೆ. ಮಂಜುನಾಥ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.